ಸಬ್ಸ್ಕ್ರೈಬ್ ಮಾಡಿ ಕ್ಲೇವರ್ ಟೆಕ್ ಯೂಟ್ಯೂಬ್ ಚಾನಲ್ನ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡೋಕ್ಕೆ. ಹೇ ವಾಟ್ಸಪ್ ಗೈಸ್, ನಾನು ಸೋಮಶೇಖರ್ ಫ್ರಾಮ್ ಕ್ಲೇವರ್ ಟೆಕ್ ಕನ್ನಡ. ಸೊ ನೀವು ತುಂಬ ಜನ ಒಂದು ಆ್ಯಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತಾ ಇರ್ತೀರಾ. ಯೂಸ್ವಲಿ ಒಂದು ನಿಮ್ಮ ಪ್ಯಾಟರ್ನ್ಗಳಾಗಿರ್ಬೋದು ಅಥವಾ ಒಂದು ಪಾಸ್ವರ್ಡ್ಗಳಾಗಿರ್ಬೋದು ಅಥವಾ ಒಂದು ಬೇರೆ ಬೇರೆ ಆ್ಯಪ್ಲಿಕೇಶನ್ಗಳಿಗಾಗಿ ನೀವು ಒಂದು ಇಲ್ಲಿ ಪಾಸ್ವರ್ಡ್ನ ಕೊಟ್ಟಿರ್ತೀರ. ಸೊ ಇವತ್ತಿನ ಈ ವಿಡಿಯೋನಲ್ಲಿ ಈ ಎಲ್ಲ ಪಾಸ್ವರ್ಡ್ಗಳನ್ನ ನೀವು ಈಸಿಯಾಗಿ ಯಾವುದೋ ಒಂದು ಪಾಸ್ವರ್ಡ್ ಇದ್ದಿರ್ಬೋದು ಅದನ್ನ ನೀವು ಈಸಿಯಾಗಿ ಅನ್ಲಾಕ್ ಯಾವ ಥರ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ಬೇಕಂತ ಇದ್ದೀರಿ. ಅದು ವಿದಿನ್ ಆಫ್ 10 ಸೆಕೆಂಡ್ಸ್ನಾಗ ಇಲ್ಲಿ ನೀವು ಒಂದು ಈ ಪಾಸ್ವರ್ಡ್ಗಳನ್ನ ಅನ್ಲಾಕ್ ಮಾಡ್ಕೋಬೋದು. ಯಾವುದೊಂದು ಪಾಸ್ವರ್ಡ್ ಆಗಿರಲಿ, ನಿಮ್ಮ ಫ್ರೆಂಡ್ ಇರಲಿ ಅಥವಾ ಗರ್ಲ್ ಫ್ರೆಂಡ್ ಇರಲಿ, ಒಂದು ಆ್ಯಪ್ಲಿಕೇಶನ್ಗೆ ಅವರು ಸೆಕ್ಯೂರಿಟಿಯಲ್ಲಿ ಇಟ್ಟಿರ್ತಾರೆ. ಸೊ ಈ ಥರ ಒಂದು ಸೆಕ್ಯೂರಿಟಿನ ನೀವು ಈಸಿಯಾಗಿ ಅವರೊಂದು ಪಾಸ್ವರ್ಡ್ನ ತಿಳ್ಕೊಂಡು ಈಸಿಯಾಗಿ ಆ ಒಂದು ಪಾಸ್ವರ್ಡ್ಗಳನ್ನ ಅನ್ಲಾಕ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಾನು ಡೈಲಿ ಇದೇ ಥರದ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಆಲ್ ಆಫ್ ಯು ಗೈಸ್, ವಿತೌಟ್ ಬೀಯಿಂಗ್ ಸೇಡ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ತುಂಬ ಜನ ಒಂದು ಆ್ಯಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಒಂದು ಪರ್ಸನಲ್ ಆಗಿರ್ಬೋದು ಅಥವಾ ಸಪೋಸಾಗಿ ನೀವೇ ಒಂದು ಆ ಪಾಸ್ವರ್ಡ್ಗಳನ್ನ ಮರ್ತಿದ್ರೆ ಕೂಡ ನೀವು ಒಂದು ಇಲ್ಲಿಂದ ಈಸಿಯಾಗಿ ಆ ಒಂದು ಪಾಸ್ವರ್ಡ್ಗಳನ್ನ ರಿಕವರಿ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಇಲ್ಲಿಂದ ಒಂದು ಅನ್ಲಾಕ್ ಕೂಡ ಮಾಡ್ಕೋಬೋದು. ಸೊ ನಿಮ್ಮ ಗರ್ಲ್ ಫ್ರೆಂಡ್ ಆಗಿರಲಿ ಅಥವಾ ಫ್ರೆಂಡ್ ಆಗಿರಲಿ ಒಂದು ವಾಟ್ಸಪ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ವಾಟ್ಸಪ್ಗಾಗಿ ಅವರು ಒಂದು ಸೆಕ್ಯೂರಿಟಿ ಕೋಡ್ನ ಇಟ್ಟಿರ್ತಾರೆ. ಆ ಕೋಡ್ನ ನೀವು ನೋಡ್ಕೋಬೋದು ಈಸಿಯಾಗಿ. ಅವರೊಂದು ಮೆಸೇಜ್ಗಳನ್ನ ಕೂಡ ನೀವು ಈಸಿಯಾಗಿ ನೋಡ್ಕೋಬೋದು. ಸೊ ಸಿಂಪಲಾಗಿ ನೀವು ಫಸ್ಟ್ ಮೊದಲು ಯಾವ ಒಂದು ಆ್ಯಪ್ಲಿಕೇಶನ್ಗಳನ್ನ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಯಾವುದೋ ಒಂದು ಪಾಸ್ವರ್ಡ್ ಸೆಕ್ಯೂರಿಟಿ ಇರಲಿ ಅಥವಾ ಯಾವುದೋ ಒಂದು ಆ್ಯಪ್ ಲಾಕ್ ಆಗಿರಲಿ, ಯಾವ ಒಂದು ಆ್ಯಪ್ಲಿಕೇಶನ್ ಕೂಡ ಅವ್ರು ಯೂಸ್ ಮಾಡ್ತಾ ಇದ್ದಾರೆ, ನೀವು ಈಸಿಯಾಗಿ ಅವರೊಂದು ಪಾಸ್ವರ್ಡ್ಗಳನ್ನ ಇಲ್ಲಿಂದ ಅನ್ಲಾಕ್ ಮಾಡ್ಕೋಬೋದು. ಸೊ ಯೂಸ್ವಲಿ ನಾನು ಒಂದು ಇವಾಗ CM ಲಾಕರ್ ಅಂತ ಇದೆ, ಈ ಆ್ಯಪ್ಲಿಕೇಶನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡಿರ್ಬೋದು ಸ್ಕ್ರೀನ್ ಲಾಕ್ ಅಂತ ಇದೆ. ಸೊ ಪಾಸ್ವರ್ಡ್ ರೀಸೆಟ್ ಕೇಳ್ತಾ ಇದೆ. ನಾನು ಇಲ್ಲಿ ಪಾಸ್ವರ್ಡ್ ರೀಸೆಟ್ ಏನು ಮಾಡ್ತಾ ಇಲ್ಲ, ಸೆಲೆಕ್ಟ್ ಐಟಮ್ ಲಾಕ್ಸ್ ಅಂತ ಇದೆ. ಸೊ ಒಂದ್ಸಲ ನಾನು ಇಲ್ಲಿ ಪಾಸ್ವರ್ಡ್ನ ಕೊಡ್ತೀನಿ. ಸೊ ನೀವು ನೋಡಿರ್ಬೋದು ನಾನು ಇಲ್ಲಿಂದು ಯೂಟ್ಯೂಬ್ನ ಲಾಕ್ ಮಾಡಿದ್ದೀನಿ, ವಾಟ್ಸಪ್ನ ಲಾಕ್ ಮಾಡಿದ್ದೀನಿ ಮತ್ತು ಕ್ರಿಯೇಟ್ ಸ್ಟುಡಿಯೋ ಕೂಡ ನಾನು ಇಲ್ಲಿಂದ ಲಾಕ್ನ ಮಾಡಿದ್ದೀನಿ. ಸೊ ನಾನು ಇಲ್ಲಿಂದ ಒಂದು ಯೂಟ್ಯೂಬ್ ಆ್ಯಪ್ಲಿಕೇಶನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡಿರ್ಬೋದು ನಿಮಗೆ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ಪಾಸ್ವರ್ಡ್ನ ನಾನು ಇಲ್ಲಿಂದ ಈ ಥರ ಒಂದು ಎಂಟರ್ ಮಾಡ್ತೀನಿ. ಈ ಥರ ನಿಮಗೆ ಅನ್ಬ್ಲಾಕ್ ಸಿಗುತ್ತೆ. ಸೊ ಅದೇ ಥರ ನಾನು ಇಲ್ಲಿ ಒಂದು ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋಗೆ ಕೊಟ್ಟಿದ್ದೀನಿ. ಅದೇ ಥರ ಒಂದು ವಾಟ್ಸಪ್ ಅಕೌಂಟ್ಗೂ ಕೂಡ ನಾನು ಇಲ್ಲಿಂದ ಒಂದು ಪಾಸ್ವರ್ಡ್ನ ಕೊಟ್ಟಿದ್ದೀನಿ. ಸೊ ಇವಾಗ ನಾವು ಒಂದು ಈ ಟಿಪ್ಸ್ನ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲಕ್ಕಿಂತ ಮುಂಚೆ ಅವರೊಂದು ಆ್ಯಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಲಾಕ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಮೊದಲು CM ಲಾಕ್ ಆಗಿರೋದು, ಆ್ಯಪ್ ಲಾಕ್ ಆಗಿರ್ಬೋದು, ಯಾವುದೊಂದು ಆ್ಯಪ್ಲಿಕೇಶನಿಂದ ಅವ್ರು ಲಾಕ್ ಮಾಡಿದರೆ ನೀವು ಈಸಿಯಾಗಿ ಇಲ್ಲಿಂದ ಅನ್ಲಾಕ್ ಮಾಡ್ಕೋಬೋದು. ಸೊ ಫಸ್ಟ್ ನಾನು ಇಲ್ಲಿಂದ ನಿಮಗೆ ಸಜೆಷನ್ ಮಾಡ್ತೀನಿ, ಸೆಟ್ಟಿಂಗ್ಸ್ನಲ್ಲಿ ಹೋಗಿ. ಸೆಟ್ಟಿಂಗ್ಸ್ನಲ್ಲಿ ಹೋದಾದ ನಂತರ ನೀವೊಂದು ಆ್ಯಪ್ಸ್ನೊಳಗಡೆ ಹೋಗಿ ಅಲ್ಲಿ ಆಲ್ ಆ್ಯಪ್ಸ್ ಅಂತ ಸಿಗುತ್ತೆ ನಿಮಗೆ. ಸೊ ಜಸ್ಟ್ ಓಕೆ. ಸೊ ನೀವು ರನ್ನಿಂಗ್ ಆ್ಯಪ್ನಲ್ಲಿ ಹೋಗಿರ್ಬೋದು ಅಥವಾ ಒಂದು ನೀವು ಸಿಂಪಲಾಗಿ ಯಾವ ಆ್ಯಪ್ಲಿಕೇಶನ್ನ ಅವ್ರು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಅಂತ ಇಲ್ಲಿಂದ ಸರ್ಚ್ ಕೂಡ ಮಾಡ್ಕೋಬೋದು. ಸೊ ನಾನು ಇವಾಗ ಆಲ್ ಆ್ಯಪ್ಲಿಕೇಶನಲ್ಲಿ ಹೋಗ್ತೀನಿ ಮತ್ತು ನಾನು CM ಲಾಕ್ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಆ ಒಂದು ಆ್ಯಪ್ಲಿಕೇಶನ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಇಲ್ಲಿಂದ CM ಲಾಕರ್ ಅಂತ ಇದೆ. ಸೊ ನಾನು ಈ ಆ್ಯಪ್ಲಿಕೇಶನ್ ಇಲ್ಲಿಂದ ಓಪನ್ ಮಾಡ್ತೀನಿ. ಸೊ ಸಿಂಪಲಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿಂದ ಫೋರ್ಸ್ ಸ್ಟಾಪ್ ಅಂತ ಕಾಣ್ತಾ ಇದೆ, ನೀವು ಅದನ್ನು ಫೋರ್ಸ್ ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಸೆಕೆಂಡ್ ಓಕೆನ್ನಿ. ಸೊ ಸಿಂಪಲಾಗಿ ಇಲ್ಲಿಂದ ಇವಾಗ ಬ್ಯಾಕ್ ಬನ್ನಿ. ನಾನು ನಿಮಗೆ ತೋರಿಸ್ತೀನಿ ಎಲ್ಲ. ನಾನು ಇಲ್ಲಿಂದ ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಆದ ನಂತರ ನಾನು ಇಲ್ಲಿಂದು ಯೂಟ್ಯೂಬ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡಿರ್ಬೋದು ಇವಾಗ ಫೈನಲಿ ಯೂಟ್ಯೂಬ್ ಕೂಡ ಓಪನ್ ಆಗ್ತಾಯಿದೆ. ಸೊ ಅದೇ ಥರ ನಾನು ಇಲ್ಲಿ ಒಂದು ಕ್ರಿಯೇಟರ್ ಸ್ಟುಡಿಯೋ ಕೂಡ ನಾನು ಲಾಕ್ ಮಾಡಿದ್ದೆ. ನೀವು ನೋಡಿರ್ಬೋದು ಇಲ್ಲಿ ಇದು ಈಸಿಯಾಗಿ ಈ ಆ್ಯಪ್ಲಿಕೇಶನ್ ಕೂಡ ವರ್ಕ್ ಆಗ್ತಾಯಿದೆ. ಸೊ ಇದೊಂದು ಒಳ್ಳೆ ಟ್ರಿಕ್ ಆಗಿದೆ. ಈ ಥರ ಕೂಡ ನಿಮ್ಮ ಒಂದು ಫ್ರೆಂಡ್ಗಳನ್ನು ಇಲ್ಲಿಂದ ವಾಟ್ಸಪ್ ಲಾಕ್ಗಳಾಗಿರ್ಬೋದು, ಯಾವುದೊಂದು ಆ್ಯಪ್ಲಿಕೇಶನ್ನ ಲಾಕ್ ಮಾಡಿರ್ತಾರೆ ಅಥವಾ ಪ್ಯಾಟರ್ನ್ಗಳಾಗಿರ್ಬೋದು, ಈ ಒಂದು ಪ್ಯಾಟರ್ನ್ಗಳನ್ನ ಕೂಡ ನೀವು ಈಸಿಯಾಗಿ ಇಲ್ಲಿಂದ ಅನ್ಲಾಕ್ ಮಾಡ್ಕೋಬೋದು. ಸೊ ನೀವೇನಾದರೂ ಮತ್ತೊಂದು ಸಲ ಅದನ್ನ ಎನೇಬಲ್ ಮಾಡಬೇಕಂತ ಇದ್ದೀರ ಅಂದರೆ ಸಿಂಪಲಾಗಿ ಇಲ್ಲಿಂದ CM ಲಾಕರ್ ಆ್ಯಪ್ಲಿಕೇಶನ್ನ ಓಪನ್ ಮಾಡಿದ್ರೆ ಸಾಕು, ನಿಮಗೆ ಅದು ಆಟೋಮೆಟಿಕ್ಕಾಗಿ ಮತ್ತೆ ಲಾಕ್ ಆಗುತ್ತೆ. ಸೊ ನಿಮಗೆ ಮತ್ತೇನು ಎಡಿಟ್ ಮಾಡಬೇಕಾಗಿಲ್ಲ ಇಲ್ಲಿ. ಸೊ ನಾನು ಇವಾಗ ವಾಟ್ಸಪ್ನ ತೋರಿಸ್ತೀನಿ ನಿಮಗೆ. ಸೊ ನೋಡಿರ್ಬೋದು ನಿಮಗೆ ಪಾಸ್ವರ್ಡ್ ಕೇಳ್ತಾ ಇದೆ. ನೀವು ಪಾಸ್ವರ್ಡ್ ಹೊಡೆದ ನಂತರನೇ ಕೂಡ ನೀವು ಒಂದು ಇಲ್ಲಿಂದ ಆ್ಯಪ್ಲಿಕೇಶನ್ನ ಯೂಸ್ ಮಾಡ್ಕೋಬೋದು. ನಾನು ಇವಾಗ ಇಲ್ಲಿಂದ ಕ್ಲೋಸ್ ಮಾಡ್ತೀನಿ. ಮತ್ತೊಂದು ಸಲ ನಿಮಗೆ ತೋರಿಸ್ತೀನಿ ಇಲ್ಲಿಂದ. ಸೊ ಯೂಟ್ಯೂಬ್ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಮಾಡ್ತಾಯಿದ್ದೀನಿ. ಸೊ ನೋಡಿರ್ಬೋದು ನಿಮಗೆ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ.
ಸೊ ಇದೇ ಥರ ನೀವು ಒಂದು ಆ್ಯಪ್ಲಿಕೇಶನ್ಗೆ ಯಾವುದೋ ಒಂದು ಆ್ಯಪ್ ಲಾಕ್ ಆಗಿರಲಿ, ಯಾವುದೊಂದು ಪಾಸ್ವರ್ಡ್ಗಳನ್ನ ನೀವು ಈಸಿಯಾಗಿ ಇಲ್ಲಿ ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಯಾರ್ದು ಒಂದು ಆ್ಯಪ್ ಲಾಕ್ ಆಗಿರ್ಬೋದು, ಪಾಸ್ವರ್ಡ್ಗಳನ್ನ ನೀವು ಈಸಿಯಾಗಿ ಇಲ್ಲಿಂದ ಅನ್ಲಾಕ್ ಮಾಡ್ಕೋಬೋದು. ಸೊ ನಂಗೆ ಅನ್ಸುತ್ತೆ ನಿಮಗೆ ಇದೊಂದು ಹೆಲ್ಪ್ಫುಲ್ ವಿಡಿಯೋ ಆಗಿರ್ಬೋದು. ನೀವೇನಾದರೂ ಇದು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಅದೇ ಥರ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಾನು ಡೈಲಿ ಇದೇ ಥರದ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ನಾಳೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.